ಸ್ತೋತ್ರವಾಗಲ್ಪಡಲಿ. ಹಲ್ಲೆಲೂಯಾ. ಆರಾಧನೆ ಇವತ್ತು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಸತ್ಯವೇದದಲ್ಲಿ ಆರಾಧನೆ ಕುರಿತಾಗಿ ಇವತ್ತು ಆರಾಧನೆ ಅಂದ್ರೆ ಏನು, ಆರಾಧನೆ ಅರ್ಥ ಏನೆಂಬುದಾಗಿ ನಾವು ನೋಡಿಕೊಳ್ಳುವುದಾದರೆ, ಇವತ್ತು ಆರಾಧನೆ ಅಂದ್ರೆ ನಮಸ್ಕಾರ ಮಾಡು, ಇವತ್ತು ಅಡ್ಡ ಬೀಳು, ಇವತ್ತು ಸಾಷ್ಟಾಂಗವೆರಗು, ಇವತ್ತು ಎರಗುವಂಥದ್ದು, ದೇವರನ್ನು ಆರಾಧಿಸುವಂಥದ್ದು, ದೇವರಿಗೆ ಎರಗುವಂಥದ್ದು, ಇವತ್ತು ಸೇವಿಸುವಂಥದ್ದು, ಪೂಜೆ ಮಾಡುವಂಥದ್ದು ಎಂಬುದಾಗಿ ಸತ್ಯವೇದಗಳಲ್ಲಿ ಉಲ್ಲೇಖವಾಗಲ್ಪಟ್ಟು ಇವು ಸಂಗತಿಗಳನ್ನು ಕರೆಯಲ್ಪಡುತ್ತದೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಾಗಾಗಿ ಇವತ್ತು ದೇವರ ಸನ್ನಿಧಾನದಲ್ಲಿ ಆರಾಧನೆ ಬಹಳ ಪ್ರಾಮುಖ್ಯವಾಗಿರುವುದರಿಂದ ಯೋಹಾನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 23ನೇ ವಚನದಲ್ಲಿ ತಂದೆ ಆಗಿರುವಂಥ ಕರ್ತನಾಗಿರುವಂಥ ಯೇಸು ಸ್ವಾಮಿ ತಾನೇ ಆತನು ಒಂದು ಅದ್ಭುತವಾದಂಥ ಆ ಕರೆಯುವಿಕೆಯನ್ನ, ಅಪೇಕ್ಷೆಯನ್ನ ಅಥವಾ ಹಂಬಲವನ್ನ ತನಗಾಗಿ ಆರಾಧಿಸುವವರ ಕುರಿತಾಗಿ ಆತನು ಹೇಳುವಂಥ ಒಂದು ಮಾತು. ಇವತ್ತು ತಂದೆಯು ಅಂದರೆ ದೇವರು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ. ದೇವರಿಗೆ ಸ್ತೋತ್ರ. 4ನೇ ಅಧ್ಯಾಯ 23ನೇ ವಚನದಲ್ಲಿ ಬಹಳ ಸುಂದರವಾದಂಥ ಮಾತು. ತಂದೆ ಆಗಿರುವಂಥ ದೇವರು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕು, ಇಂಥವನೇ ಆಗಿರಬೇಕು, ಇಂಥ ಕುಟುಂಬವೇ ಆಗಿರಬೇಕು, ಈ ವ್ಯಕ್ತಿಯೇ ಆಗಿರಬೇಕು, ಇವನ್ನೇ ಆಗಿರಬೇಕು, ಇವಂಥವರೇ ಆಗಿರಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಾನಲ್ಲವೇ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ದೇವರ ಆರಾಧಿಸುವಿಕೆ ಇವತ್ತು ಲೋಕದಲ್ಲಿ ನೋಡುವುದಾದರೆ ಅನೇಕ ರೀತಿಯ ಆರಾಧನೆಗಳು ನಡೆಯಲ್ಪಡ್ತಾ ಇದೆ. ಅನೇಕ ವಿಧವಾದಂಥ ಇವತ್ತು ಆರಾಧನೆಗಳು ದಿನದಿನವೂ ಹೆಚ್ಚಾಗಲ್ಪಡುತ್ತಾ ಇದೆ. ಅನೇಕ ರೀತಿಯ ಆರಾಧನೆಗಳು ಎಷ್ಟೋ ವರ್ಷಗಳಿಂದ ಬರಲ್ಪಟ್ಟಂತಹ ಸಾಂಪ್ರದಾಯಿಕ ಆರಾಧನೆಗಳು ಕಾಣಲ್ಪಡ್ತಾ ಇದ್ದೇವೆ. ಆದರೆ ಆ ಎಲ್ಲ ಆರಾಧನೆಗಳು ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆಯೋ ಇಲ್ಲವೋ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವರು ನಾವು. ಆದರೆ ಇವತ್ತು ದೇವರ ಬಯಕೆ, ದೇವರ ಅಪೇಕ್ಷೆ ಇವತ್ತು ನನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುದಾಗಿ ದೇವರು ಆತನು ನೇಮಕ ಮಾಡಿ ಆತನು ತಾನೇ ಈ ಭೂಮಿ ಅಸ್ತಿವಾರ ಹಾಕಲ್ಪಡುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ನಿಮ್ಮನ್ನು ಹೆಸರಿಡಿದು ಆತನು ಕರೆದ ದೇವರು, ಪ್ರತ್ಯೇಕ ಮಾಡಿಕೊಂಡದ ಜನವು, ಆತನ ಸ್ವಕೀಯ ಜನರು, ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡುಗಳು ನಾವು ಆಗಿರುವಂಥದ್ದಕ್ಕೋಸ್ಕರವಾಗಿ ತಂದೆ ಆಗಿರುವಂಥ ದೇವರ ಆತನಾಗಿರುವುದರಿಂದ ದಾವೀದನು ಹೇಳಿದಾಗೆ, ಬನ್ನಿರಿ ಇವತ್ತು ತಂದೆ ಆಗಿರುವಂಥ ದೇವರನ್ನು ನಾವು ಆರಾಧಿಸೋಣ. ನಮ್ಮನ್ನು ಉಂಟು ಮಾಡಿದಂಥ ತಾಯಿ ಗರ್ಭದಲ್ಲಿ ನಮ್ಮನ್ನು ಉಂಟು ಮಾಡಿದಲ್ಪಟ್ಟಂಥ ತಂದೆ ಆಗಿರುವ ದೇವರಿಗೆ ಸಾಷ್ಟಾಂಗವರೆಗೆ ಆತನನ್ನೇ ನಾವು ಆರಾಧಿಸುವರಾಗಿರೋಣ ಎಂಬುದಾಗಿ ಇವತ್ತು ತಂದೆ ದೇವರು ಆತನು ಕರೆಯುವಂಥ ದೇವರು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.